ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಕನ್ಯಾ ರಾಶಿ ಆಗಸ್ಟ್ ತಿಂಗಳ ಮಾಸದ ಭವಿಷ್ಯ ಹೇಗೆಲ್ಲ ಇರುತ್ತೆ. ಲಗ್ನದಲ್ಲಿ ಇರತಕ್ಕಂಥದ್ದು ಶುಕ್ರ ನೀಚನಾಗಿ ಕೂತಿದ್ದಾನೆ. ಈ ನೀಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನ ಅಂದರೆ ಶುಕ್ರನಿಗೆ ವಕ್ರನ ಶನಿಯ ದೃಷ್ಟಿ ಇದೆ. ಇದರಿಂದ ನಿಮಗೆ ಏನಾದರೂ ಹಣಕಾಸು ಹಾಗೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಬಹುದಾ? ಎಲ್ಲ ಸಹಿತವಾಗಿ ಇದ್ದರೂ ಈ ಕುಂಠಿತ ಅಥವಾ ಶುಕ್ರ ನೀಚನಾಗಿದ್ದರು, ಧನಾಧಿಪತಿ ನೀಚನಾಗಿದ್ದರು, ಗುರುವಿನ ಬಲ ಮಧ್ಯಭಾಗದಿಂದ ನಿಮಗೆ ಆಗಸ್ಟ್ ತಿಂಗಳು ಅತ್ಯಂತ ಶುಭ ಫಲಪ್ರಾಪ್ತಿಯನ್ನು ಕೊಡುತ್ತಾ. ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ? ನನ್ನ ಆರೋಗ್ಯದ ವಿಚಾರದಲ್ಲಿ ಹೇಗೆ? ಶತ್ರುವಿನ ಮೇಲೆ ನಾನು ವಿಜಯವನ್ನು ಸಾಧಿಸ್ಬೋದಾ? ನನಗೆ ಯೂಶಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರಿಗೆ ಏನಾದರೂ ನಾನು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ಜ್ಞಾನೋದಯದ ಕಾಲವಾಗಬಹುದಾ? ಅಟ್ಲೀಸ್ಟ್ ನಿಮಗೆ ಇದೊಂದು ಬುದ್ಧಿ ಕಲಿತಕ್ಕಂಥ ಸಮಯವಾಗುತ್ತೆ. ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ ಇದೊಂದು ದಿಸ್ ಇಸ್ ದ ಗುಡ್ ಟೈಮ್ ಕೂಡ. ಯಾವ್ಯಾವ ನಕ್ಷತ್ರದಲ್ಲಿರ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ಉತ್ತರ ಫಲ್ಗುಣಿ ನಕ್ಷತ್ರ ಹಾಗೆ ಹಸ್ತ ಚಿತ್ತ ನಕ್ಷತ್ರದವ್ರಿಗೆ ಯಾವ ಫಲಪ್ರಾಪ್ತಿ ಆಗ್ತದೆ, ಹಾಗೆ ಉತ್ತರ ಫಲ್ಗುಣಿ ನಕ್ಷತ್ರದವ್ರಲ್ಲಿರ್ತಕ್ಕಂಥ ಕನ್ಯಾ ರಾಶಿಯವ್ರಿಗೆ ಯಾವ ಫಲಗಳು ಮಧ್ಯಭಾಗದವರೆಗೂ ಯಶಸ್ಸನ್ನು ಕೊಡುತ್ತೆ, ಅದೇ ನಂತರ ಮಧ್ಯಭಾಗದಿಂದ ಯಾವ ಫಲಗಳು ಅಲಭ್ಯವಾಗ್ತದೆ, ವಿದ್ಯಾರ್ಥಿ ವರ್ಗದವ್ರಿಗೆ, ಬಿಸ್ನೆಸ್ದಾರರಿಗೆ ಹೇಗೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ತಿಳಿಸ್ತಾ ಇದ್ದಾನೆ. ನೋಬಡಿ, ಯಾರು ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದು ಕೂಡ ಪ್ರಿಸೈಸ್ ಆಗಿರ್ತಕ್ಕಂಥ ತಿಳಿಸ್ತೇನೆ. ನೋಡ್ಕೊಳ್ಳಿ, ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ. ಆಗಸ್ಟ್ ತಿಂಗಳು ನಮಗೆ ಮ್ಯಾಕ್ಸಿಮಮ್ ಶ್ರವಣ ಮಾಸ ಪ್ರಾರಂಭವಾಗ್ತಕ್ಕಂಥ ತಿಂಗಳು. ಆಷಾಢ ಮಾಸ ಹೋಗಿ ಶ್ರವಣ ಮಾಸದ ಶಿವನ ಅನುಗ್ರಹ ಸಿಗ್ತಕ್ಕಂಥ ತಿಂಗಳಾದ್ದರಿಂದ ಶಕ್ತಿ ಆರಾಧನೆ ಮಾಡಿದ್ವಿ, ಈಗ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ರಿಂದ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಪ್ರತಿಯೊಂದು ನಕ್ಷತ್ರದವ್ರಿಗೂ, ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರದವ್ರಿಗೆ ನಾನು ಈ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಕನ್ಯಾ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರ. ಕನ್ಯಾ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರ ಮಧ್ಯಭಾಗದವರೆಗೂ ಟ್ರಮೆಂಡಸ್ ಆಗಿ ನಡೆಯುತ್ತೆ. ಯಾವುದೇ ಕಾರ್ಯದಲ್ಲಿ ಅಭಿವೃದ್ಧಿ ಆಗ್ತದೆ, ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಇರುತ್ತೆ, ತಾವು ಮುಟ್ಟಿರ್ತಕ್ಕಂಥ ಯಾವುದೇ ಕಾರ್ಯಗಳು ಶುಭ ಫಲಪ್ರಾಪ್ತಿಯಾಗೋದು, ಲಾಭವನ್ನು ಕೊಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ಇಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರದವರು ಕೇವಲ ನಷ್ಟ ಅಥವಾ ಸಮಸ್ಯೆಗಳು ದೂರ ಆಗಬೇಕು, ನನಗೆ ಕಡಿಮೆ ಪ್ರಮಾಣದಲ್ಲಿರಬೇಕು, ಲಾಭ ಹೆಚ್ಚು ನನಗೆ ಜಾಸ್ತಿ ಮುಂದುವರಿಬೇಕು ಅಂತಕ್ಕಂಥ ಉತ್ತರ ಫಲ್ಗುಣಿ ನಕ್ಷತ್ರದವರು ಕೇತುವಿನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಅರ್ಥಾತ್ ಹೇಗೆ ಕೇತು ಶಾಂತಿ ಮಾಡ್ಕೊಳ್ಳೋದು ಗುರುಗಳೇ? ಭಾಳ ಅತ್ಯಂತ ಸರಳ ವಿಧಾನ. ಈ ಮಂಗಳವಾರಗಳಂದು ಕನ್ಯೆಯವ್ರಿಗೆ, ಸ್ತ್ರೀ ಕನ್ಯೆಯವ್ರಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಎಲ್ಲ ಥರದ ಲಾಭಗಳು ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ, ತೊಂದರೆ ಇಲ್ಲ. ಉತ್ತರ ಫಲ್ಗುಣಿ ನಕ್ಷತ್ರ ಮಧ್ಯಭಾಗದವರೆಗೂ ಎಜುಕೇಷನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಎಲ್ಲ ರೀತಿಯಿಂದಲೂ ಕೂಡ ಒಂದು ರೀತಿಯಾದಂಥ ಲಾಭ ಪ್ರಾಪ್ತಿಯಾಗೋದ್ರೆ ಎರಡು ಮಾತಿಲ್ಲ. ಆಫ್ಟರ್ ದಟ್ ಮಧ್ಯಭಾಗದಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಉತ್ತರ ಫಲ್ಗುಣಿ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವಾಗ್ತದೆ. ವ್ಯಾಪಾರದಲ್ಲೂ ಕೂಡ ಹಿನ್ನಡೆ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದಿರುತ್ತೆ. ಇದ್ದಕ್ಕಿದ್ದ ಹಾಗೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ. ಎಲ್ಲದರಲ್ಲೂ ಕೂಡ ಏನೋ ಒಂದು ವಿಚಾರದಲ್ಲಿ ಎಲ್ಲ ಅಡೆತಡೆಗಳು, ನಡೀತಾ ಇರತಕ್ಕಂಥ ಕಾರ್ಯಗಳು ಸ್ಥಗಿತವಾಗ್ತಕ್ಕಂಥದ್ದಿರುತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರ ಎಕ್ಸ್ಪೆಷಲಿ ನೋಡ್ಕೊಳ್ಳಿ ಕನ್ಯಾ ರಾಶಿ. ಮಧ್ಯಭಾಗದಿಂದ ಅವಶ್ಯಕವಾಗಿ ನೀವು ಶ್ರಾವಣ ಮಾಸ ಪ್ರಾರಂಭವಾಗೋದ್ರಿಂದ ನೀವು ಮಾಡ್ತಕ್ಕಂಥ ಕಾರ್ಯ ಪ್ರತಿ ಸೋಮವಾರಗಳಂದು ಆಗಿರ್ಬೋದು, ಭಾನುವಾರಗಳಂದು ಆಗಿರ್ಬೋದು, ಶಿವನಿಗೆ ರುದ್ರಾಭಿಷೇಕ ಅಥವಾ ಪಂಚಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚೋದು ಮರಿಬೇಡಿ. ಇದು ಮೋಸ್ಟ್ ಪವರ್ಫುಲ್ ಆಗಿರತಕ್ಕಂಥ ಒಂದು ರೆಮಿಡೀಸ್ ಕೂಡ. ಎಕ್ಸ್ಪೆಷಲಿ ಉತ್ತರ ಫಲ್ಗುಣಿ ನಕ್ಷತ್ರ ಹೇಗೆ ಮಧ್ಯಭಾಗದವರೆಗೂ ಶುಭ ಫಲ ಪ್ರಾಪ್ತಿ, ನಾನು ಎಲ್ಲ ಮುಟ್ಟಿದ್ದೆಲ್ಲ ಬಂಗಾರವಾಯಿತು, ಎಲ್ಲ ಕೂಡ ನಷ್ಟಕ್ಕೆ ಬರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ. ದಾಂಪತ್ಯ ಜೀವನದಲ್ಲೂ ಸಹಿತವಾಗಿ ಅಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥಿರುತ್ತೆ. ಶತ್ರುಗಳ ಉಪಟಳ ಜಾಸ್ತಿ ಆಗ್ಬಿಡ್ತದೆ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ.
ಜಾಗರೂಕತೆ, ಆರೋಗ್ಯದಲ್ಲಿ ಎಚ್ಚರ. ಅದಕ್ಕೋಸ್ಕರ ನೀವು ಶಿವನ ಪ್ರಾರ್ಥನೆ ಒಂದೇ ನಿಮಗೆ ಶುಭ ಪ್ರಾಪ್ತಿ. ಆಗಿಂದಾಗೆ ಹಸುಗಳಿಗೆ ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಉತ್ತರ ಫಲ್ಗುಣಿ ನಕ್ಷತ್ರದವ್ರಿಗೆ ಸ್ವಲ್ಪ ಶುಭ ಫಲ ಪ್ರಾಪ್ತಿ ಅಥವಾ ಅಡೆತಡೆಗಳು ದೂರವಾಗ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ಹಸ್ತ ನಕ್ಷತ್ರ ಕನ್ಯಾ ರಾಶಿಯವ್ರಿಗೆ ಯಾವ ಫಲ ಪ್ರಾಪ್ತಿ ಆಗಬಹುದು ನೋಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯವ್ರಿಗೆ ನಿಶ್ಚಿಂತೆಯಿಂದ ಇರಿ, ನಥಿಂಗ್ ಟು ವರಿ, ಏನು ತೊಂದರೆ ಇಲ್ಲ. ಲಾಭ ಪ್ರಾಪ್ತಿ ಆಗ್ತದೆ. ಆ ವಿದ್ಯಾಭ್ಯಾಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಗುರುವಿನ ಅನುಗ್ರಹ ಮಧ್ಯಭಾಗದಿಂದ ಸಿಗೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಥಿಂಗ್ ಟು ವರಿ. ಹಾಗೆ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಬುಧ ಕೂಡ ಏಕಾದಶ 11ರ ಸ್ಥಾನದಲ್ಲಿ ನಿಮಗೆ ಸಂಚಾರವನ್ನು ಮಾಡೋದ್ರಿಂದ ಹಸ್ತ ನಕ್ಷತ್ರದವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿ ನಡೀತೆ, ವಿದ್ಯಾಭ್ಯಾಸ ಚೆನ್ನಾಗಿ ನಡೀತದೆ. ತದನಂತರದಲ್ಲಿ ವೈವಾಹಿಕ ಜೀವನ, ವಿವಾಹ, ಆ ಥರದ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಮಧ್ಯಭಾಗದಿಂದ ಮ್ಯಾಕ್ಸಿಮಮ್ ನಡೀತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ದ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ಕೂಡ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೂ ಕೂಡ ಆರೋಗ್ಯದ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಹಣಕಾಸು ವಹಿವಾಟುಗಳು ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಂದಗತಿಯಲ್ಲಿ ಚಾಲನೆ ಸಿಗಬಹುದು. ಹೊರತುಪಡಿಸಿದ್ರೆ ಇನ್ನೆಲ್ಲ ವಿಚಾರದಲ್ಲೂ ಖಂಡಿತವಾಗಿ ಲಾಭವಾಗ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ತಾ ಬನ್ನಿ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದಲ್ಲಿ ನಾವು ನೋಡೋದಾದರೆ ಖಂಡಿತ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯವ್ರಿಗೆ ಈ ಒಂದು ಮಾಸ ನಿಮಗೆ ಮ್ಯಾಕ್ಸಿಮಮ್ ಏನು ನಿಧಾನ ಮಂದಗತಿಯಲ್ಲಿ ನಡೆಯತಕ್ಕಂಥ ಕೆಲಸಗಳು, ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಲಾಭ ಲಭ್ಯ. 200% ವೆರಿ ಗುಡ್ ಟೈಮ್. ನಿಮ್ಮ ಪ್ರಯತ್ನದಿಂದ ಅದ್ಭುತವಾಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಾ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೋಡ್ತೀರಾ. ಲಾಭ ಸಹಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಾ. ಆದಷ್ಟು ಈ ಚಿತ್ತಾ ನಕ್ಷತ್ರದವರು ಸರ್ಕಾರಿ ವಿಚಾರಗಳಲ್ಲಿ, ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅಗತ್ಯವಾಗಿ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಒಂದು ಶುಭ ಫಲ ಪ್ರಾಪ್ತಿಯಾಗೋದ್ರ ಎರಡು ಮಾತೇ ಇಲ್ಲ. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆ ದಾಂಪತ್ಯದ ವಿಚಾರದಲ್ಲಿ ಒಂದು ಎಚ್ಚರಿಕೆಯನ್ನು ನೋಡಿಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರ ಎರಡು ಮಾತಿಲ್ಲ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಿಗೆ ತನ್ನ ಸ್ಥಾನ ಭದ್ರವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಂಬಳ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಯೂ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಲಭ್ಯವಾಗುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗೋದ್ರ ಎರಡು ಮಾತಿಲ್ಲ. ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಖಂಡಿತವಾಗಿ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ದ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ಆಗ್ತಕ್ಕಂಥದ್ದು ಆಗಸ್ಟ್ ತಿಂಗಳು ತೋರಿಸುತ್ತೆ. ನಥಿಂಗ್ ಟು ವರಿ. ನೀವು ಅತ್ಯಂತ ಸರಳ ವಿಧಾನಗಳಲ್ಲಿ ತಾವು ಮಾಡಬೇಕು ಅಂದರೆ ಗುರುವಿನ ಆರಾಧನೆಯನ್ನು ಮಾಡಿ. ಚಿತ್ತಾ ನಕ್ಷತ್ರ ಗುರುವಿನ ಆರಾಧನೆ ಮಾಡಿದಷ್ಟು ನಿಮಗೆ ಶುಭ ಫಲ ಪ್ರಾಪ್ತಿ. ಆಗಿಂದಾಗೆ ಗುರುತತ್ವ ಇರ್ತಕ್ಕಂಥ ಸನ್ನಿಧಾನಗಳನ್ನು ಭೇಟಿ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಅತ್ಯಂತ ಲಾಭವನ್ನು ಕೊಡುತ್ತೆ. ಆದಷ್ಟು ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.